ಜೈ ಶ್ರೀರಾಮ್. ಹಿಂದುತ್ವ ಉಳಿಬೇಕು. ಹಿಂದುತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ. ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂದ್ರೆ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಪರಮಾತ್ಮ ಶ್ರೀರಾಮಚಂದ್ರ ಸೀತಾದೇವಿಯನ್ನು ನೋಡಿದ್ದೇನೆ, ಆ ಸ್ಥಳವನ್ನ ನಿಮ್ಗೆ ಕರ್ಕೊಂಡು ಹೋಗಿ ನಮ್ಮ ಜೊತೆ ಬಾ ಅಂತ ಹೋದಾಗ ಹೋಗ್ತಾ 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 ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ. ಆ ಶ್ರೀರಾಮಚಂದ್ರಿಗೆ ಸುಸ್ತಾದಾಗ ಆ ನವಿಲು ಬಂದು ಹೇಳುತ್ತೆ, ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ಆ ಗೆರೆಯನ್ನು ನೀವು ಫಾಲೋ ಮಾಡ್ಕೊಂಬ ಅಂತ. ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದೇವಿ ಹತ್ರಕ್ಕೆ ಹೋದಾಗ ಇಡೀ ನವಿಲ ಗೆರೆಯಲ್ಲೆಲ್ಲ ಖಾಲಿ ಆಗುತ್ತೆ. ಪ್ರಾಣ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ, ನನ್ನ ದೇವಿಯನ್ನು ಹುಡುಕ್ಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ, ಬಹುಶಃ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮೊದಲಿಂದ ತಲೆಯಲ್ಲಿ ಎತ್ತಿ ಓಡಾಡ್ತೀನಿ, ತಲೆಯಲ್ಲಿ ಇಟ್ಕೊಂಡು ಓಡಾಡ್ತೀನಿ ಅಂತ ಒಂದು ಮಾತು ಕೊಡ್ತಾನೆ. ಇದೇ ಶ್ರೀರಾಮಚಂದ್ರ ದ್ವಾರಕ ಯುಗದಲ್ಲಿ ಶ್ರೀಕೃಷ್ಣ ಅವತಾರ ಎತ್ತಾಗ ಶ್ರೀ ಮಗುವಾಗಿಂದ ಕೂಡ ಆ ನವಿಲ ರೆಕ್ಕೆಯನ್ನ ತಲೆ ಮೇಲೆ ಇಟ್ಕೊಂಡು ಓಡತಕ್ಕಂಥ ಯಾರಾದ್ರೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮ, ನಮ್ಮೆಲ್ಲರ ಚಂದ್ರ ಶ್ರೀರಾಮಚಂದ್ರ. ನಾವು ಊರು, ನಾವು ಇವರು, ನಾವು ಆ ಜಾತಿ, ನಾವು ಈ ಜಾತಿ, ಇದೆಲ್ಲ ಹೋಗುವಂತ ದಿವಸ ಬಂದಿದೆ. ಅನಿವಾರ್ಯತೆ ಇದ್ದವರು ಈ ಸ್ಟೇಜಲ್ಲಿ ಕೂತಿದೀವಿ, ಅವಶ್ಯಕತೆ ಇದ್ದವರು ಈ ಸ್ಟೇಜಲ್ಲಿ ಕೂತಿದೀವಿ, ಅವಶ್ಯಕತೆ ಇಲ್ಲದವ್ರು ಆಚೆ ಇದ್ದಾರೆ. ಇನ್ನೂ ಅವೇರ್ನೆಸ್ ಕಡಿಮೆ ಇದೆ. ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮನ್ನು ತುಳಿಲಿಕ್ಕೆ ತುಂಬಾ ದಿವಸ ಇಲ್ಲ. ನಾವು ನೀವು ಎದ್ದೇಳ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಡೀತಾ ಇದೆ. ಯಾರಿಗೋಸ್ಕರ? ನಮ್ಮ ಹುಡುಗಿಗೋಸ್ಕರ, ನಮ್ಮ ಮಕ್ಕಳ ಹುಡುಗಿಗೋಸ್ಕರ. ಇದು ಯಾರೋ ಸಮಾವೇಶನೋ, ಯಾರೋ ಸಂಕ್ರಾಂತಿನೋ, ಯಾರೋ ದೀಪಾವಳಿ ಅಲ್ಲ. ಹಿಂದುತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ, ವಾಲಂಟ್ರಿ ಸ್ಟಾರ್ಟ್ ಆಗಿದೆ. ಇದು ನಮ್ದು. ಯಾರು ಕಾರ್ಡ್ ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ, ಯಾರು ವ್ಯವಸಾಯ ಕರೆಯಂಗಿಲ್ಲ. ಯಾರು ಹಿಂದೂ ಅಂತ ನಾವು ಅನ್ಕೊಂಡು ಈ ಸಮಾವೇಶ ವಾಲಂಟ್ರಿ ಬರಬೇಕಾಗುತ್ತೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೂಡುಬಾಗಿಲು, ಬಹುಶಃ ಈ ಮೂಡುಬಾಗಿಲು ಬಗ್ಗೆ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಗರುಡ ದೇವಸ್ಥಾನ 1300 ವರ್ಷ, ಕೊಲ್ದೇವೆ ಗರುಡ ದೇವಸ್ಥಾನ 1302 ವರ್ಷ. ಕುರುಡುಮಲೆ ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮೂಡುಬಾಗಿಲು. ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಯಾರಿದ್ರೆ ಲಕ್ಷ್ಮಣ ನಮ್ಮ ನರಸಿಂಹತೀರ್ಥ, ಸೋಮೇಶ್ವರ, ವಿರೂಪಾಕ್ಷ, ರಾಮ ಮತ್ತು ಲಿಂಗನ ಹೇಗಾಗಿದೆ ಒಂದೇ ಒಂದು ಜಾಗ ರಾಮಲಿಂಗೇಶ್ವರ ಅವಳಿ. ಇವತ್ತು 9 ದೇವರಿರ್ತಕ್ಕಂಥ ದೇವರ ನಾಡು ಈ ಮುಳುಬಾಗಿಲು. ಇಂತಹ ಜನರಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನಾವು ನಿಜವಾದ ಪುಣ್ಯವಂತರು. ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮೂಡುಬಾಗಿಲಿಂದ ಹುಟ್ಟಬೇಕು, ಈ ಮುಳುಬಾಗಿಲಿಂದ ಹುಟ್ಟಬೇಕು. ಬಹುಶಃ ನನಗೆ ಕೋಲಾರದಲ್ಲಿ ನನ್ಗೆ ಎಲ್ಲೋ ಒಂದು ಕಡೆ ಅವಮಾನ ಆಯ್ತು. ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದಿದ್ರೆ ಈ ಸಮಾವೇಶವನ್ನ ತೋರಿಸ್ತಾ ಇದ್ವಿ, ನಮ್ಗೆ ಸಮಯ ಸಿಕ್ಕಾಗಿಲ್ಲ. ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ಇರ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಎಲ್ಲ ತರುಣಿಯರು ಕೂಡ ಎಲ್ಲ ನಮ್ಮ ಎಲ್ಲ ಯುವಕರು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದ್ದಕ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ 10 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಮಾವೇಶದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನನ್ನ ತರುಣಿಯರು ಕೂಡ, ಎಲ್ಲ ಸಮಾವೇಶ ಹಿಂದೂ ನನ್ನ ಮತದಾರರು ಕೂಡ ಈ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸಿ ಹೊರಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ. ನನ್ನ ಜೊತೆ ವೇದಿಕೆ ಮೇಲೆ ಶ್ರೀ ಗುರುಜಿಯವರೇ ಹಾಗೂ ನಮ್ಮ ಕೊಲ್ಲಳ್ಳಿ ವೆಂಕಟೇಶ್ ಆಚಾರ್ಯವರೇ ಹಾಗೂ ಡಾಕ್ಟರ್ ಈತಾನೆ ನಮ್ಮನ್ನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಜಿ ಮೇಡಮ್ ಅವರೇ ಹಾಗೂ ನಮ್ಮ ಕಾಶಿನಾಥ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಭಾಗದಿಂದ ಮುಳುಬಾಗಿಲು ಬಂದಿರತಕ್ಕಂಥ ಮತ್ತೋರ್ವ RSS ನ ನಾಯಕರಾಗಿರ್ತಕ್ಕಂಥ ನಮ್ಮ ಇವತ್ತಿನ ಕೇಂದ್ರ ಬಿಂದಾಗಿರ್ತಕ್ಕಂಥ ನಮ್ಮ ಸತೀಶ್ ಅವರೇ ಮುಳುಬಾಗಿಲಿಗೆ ಸ್ವಾಗತವನ್ನು ವಹಿಸ್ತಿದ್ದೀವಿ ಶಾಸಕರ ಕಡೆಯಿಂದ. ಇವತ್ತು 224 ಕ್ಷೇತ್ರದಲ್ಲಿ ಈ ಮುಳುಬಾಗಿಲು ಕ್ಷೇತ್ರ ಎಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ.
ಫಸ್ಟ್ ಟೈಮ್ 224 ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಈ ಹಿಂದೂ ಸಮಾವೇಶಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಈ ತರ ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ಒಂದು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ಬಹುಶಃ ನಾನು ಶಾಸಕನಾಗಿದ್ದಕ್ಕೆ ಇವತ್ತು ಈ ದಿನ ಸಾರ್ಥಕ ಆಯ್ತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ. ಇವತ್ತು ಈ ವಿಜೃಂಭಣೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ಬಹುಶಃ ನಮಗೆ ಅವಶ್ಯಕತೆ ಅಲ್ಲ, ಅನಿವಾರ್ಯತೆ ಇತ್ತು. ಅವಶ್ಯಕತೆಗೂ ಅನಿವಾರ್ಯತೆಗೂ ತುಂಬಾ ವ್ಯತ್ಯಾಸ ಇದೆ. ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು, ನಮಗೆ ಅನಿವಾರ್ಯತೆ ಇತ್ತು. ಸೊ ಸಾಕಷ್ಟು ವಿಚಾರಗಳು ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ, ಈ ತರ ಹಿಂದುತ್ವದಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ. ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕಿಲ್ಲ. ಯಾಕಂದ್ರೆ ಇದು ಈ ತರ ವೇದಿಕೆ, ಇದು ಫಸ್ಟ್ ಟೈಮ್ ಈ ತರ ವೇದಿಕೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು. ಅದಕ್ಕೆ ನಾನು ಹೇಳೋದೊಂದೇ, ಇವತ್ತು ಬರ್ತಾ 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 ಹಿಂದುತ್ವ ಅಂತ ಹುಡ್ತಾ ಇದೆ, ಈಗ ಎಂತ ಹೇಳ್ತಾ ಇದೆ. ಸ್ವಲ್ಪ ದಿವಸಗಳಿಂದ ಮಲಗಿತ್ತು. ಯಾಕೆ ಜಾತಿ ಅಂತ ಹೋಗ್ತೇವೆ, ಜಾತಿಯಿಂದ ಹೋಗ್ತೇವೆ. ನಾವು ಆ ಜಾತಿ, ನಾವು ಈ ಜಾತಿ ಅಂತ ಹೋಗ್ತಾ ಇದೀವಿ. ಬಟ್ ಅಲ್ಲ, ನಾನು ಅಹಂಕಾರ ಬಿಟ್ರೆ ನಾವು ಒಂದು ಹಿಂದೂ ಬಂದ್ರೆ ಹಿಂದೂ ಅವತ್ತು ಹುಟ್ಟುತ್ತೆ. ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ, ವ್ಯಕ್ತಿತ್ವದಲ್ಲಿ ನಾನು ಅಹಂಕಾರವನ್ನು ಬಿಡಬೇಕಾಗುತ್ತೆ. ನಾವು ಇವತ್ತು ನೀವು ನೋಡ್ತಾ ಇರ್ಬೋದು, ಕ್ಷೀಣಿಸ್ತಾ ಇದೆ, ಮತಾಂತರ ಆಗ್ತಾ ಇದೆ. ಇವತ್ತು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಬೇರೆ ನಮ್ಮ ಬೇರೆ ಇರ್ತಕ್ಕಂಥ ಇವ್ರು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮತ್ತಕ್ಕೆ ಬಾ ಇದೊಂಥರ ಬೇಟೆ, ಮತಾಂತರ ಬೇಟೆ ಆಗ್ಬಿಟ್ಟಿದೆ. ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಯಾವತ್ತು ಶ್ರೀರಾಮನ ಗೋಷ್ಠಿಯನ್ನು ಯಾವತ್ತು ನಾವು ಕೂಗ್ತೀವಿ, ದೇವರ ಪ್ರಾರ್ಥನೆ ಯಾವತ್ತು ನಾವು ಮಾಡ್ತೀವಿ, ಅವತ್ತು ಹಿಂದುತ್ವ ಉಳ್ಳಕ್ಕಂತ ಭವಿಷ್ಯ ನಾವು ಉಳಿಬೇಕಾಗುತ್ತೆ. ತಮಗೆ ಗೊತ್ತಿರ್ಲಿ, ನಾನು ಮುಳುಬಾಗಿಲು ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ. ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ 50,000 to 56,000 ಹೆಣ್ಮಕ್ಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀನಿ. ಯಾಕೆ ಹಿಂದುತ್ವ ಉಳಿಬೇಕು. ಸಾಕಷ್ಟು ಸುಮಾರು ಜನ ನಮ್ಮ ತರುಣಿಯರು ಮಾಲೆ ಹಾಕ್ತಾ ಇದೀವಿ, 50 ಮಾಲೆ ಹಾಕ್ತಾ ಇದೀವಿ. ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತದೋ ನಮ್ಮ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ನಾವು ಕೊಟ್ಟಿನ ಮಾತ್ರ ತಪ್ಪು ಅಂತ ಜನ ನಾವಲ್ಲ. ಕೊಟ್ಟು ಮಾತ್ರ ಹಿಂದೆ ಹೋಗ್ತಕ್ಕಂಥ ನಾವು ಜನ್ಮ ಹಿಂದೂ ಧರ್ಮದವರಲ್ಲ. ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ತ್ರೇತಾಯುಗದಲ್ಲಿ ಶ್ರೀರಾಮ